ವೀಕ್ಷಕರೇ, ನೀವು ಕೂಡ 2 ದಿವಸದಿಂದ ನ್ಯೂಸ್ ನೋಡ್ತಾನೆ ಇರ್ತೀರಾ. ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಮತ್ತೆ ವಿನಯ್ ಗೌಡ ಇಬ್ರು ಕೂಡ ಈಗ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಕೇವಲ ಒಂದು ರೀಲ್ಸ್ ಮಾಡಿಬಿಟ್ಟು ಆ ರೀಲ್ಸ್ ಹೆಚ್ಚು ವೈರಲ್ ಆಗ್ತಿದ್ದಂಗೆ ಇಲ್ಲಿ ಬೇಡದ ವಿಚಾರನ ಮೈ ಮೇಲೆ ಎಳ್ಕೊಂಡು ಇಲ್ಲಿ ಈ ಒಂದು ವಿಚಾರಕ್ಕೆ ಅವರು ತಲೆ ಕೊಡಬೇಕಾಗಿದೆ. ಏನಕ್ಕೆ ಅಂತಂದ್ರೆ, ಈಗ ಸಾಕ್ಷಿ ನಾಶ ಮಾಡಿದ ಆರೋಪದಡಿ ಇಲ್ಲಿ ರಜತ್ನ ಮತ್ತೆ ವಿನಯ್ ಅವ್ರನ್ನ ಇಲ್ಲಿ ರಾತ್ರಿ ಇಲ್ಲಿ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿದೆ. ಮೊನ್ನೆಯಿಂದ ನೀವು ನೋಡಿರುವುದು, ಮೊದಲಿಗೆ ಇಲ್ಲಿ ರಜತ್ ಅವರು ವಿನಯ್ ಗೌಡ ಅವರು ಇಬ್ರು ಕೂಡ ರೀಲ್ಸ್ ಮಾಡಿದ್ರು. ಆ ಒಂದು ರೀಲ್ಸ್ ಹೆಚ್ಚು ಫೇಮಸ್ ಆಯಿತು. ರೀಲ್ಸ್ ಫೇಮಸ್ ಆಗ್ತಿದ್ದಂಗೆ ಇಲ್ಲಿ ಅವರಿಬ್ಬರ ಮೇಲೆ FIR ಆಗಿದೆ ಅಂತ ಕೂಡ ಬಂತು. ಇನ್ನು FIR ಆಗಿದ ತಕ್ಷಣ ಅರೆಸ್ಟ್ ಕೂಡ ಆದ್ರು ಅಂತ ಬಂತು. ಆ ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಬಿಡುಗಡೆ ಆಗಿದ್ದಾರೆ ಅಂತ ಕೂಡ ಬಂತು. ಸದ್ಯ ಈಗ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ನ್ಯೂಸ್ ಕೂಡ ಹರಿದಾಡ್ತಿದೆ. ಇದು ಕೂಡ ಸತ್ಯವಾದ ನ್ಯೂಸು. ಏಕೆಂದ್ರೆ ಕೆಲವೊಬ್ರು ಅನ್ಕೊಳ್ಬೋದು ಅರೆಸ್ಟ್ ಆಗಿದ್ರು, ಬಟ್ ಆದ್ರೆ ಈಗ ಈಚೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು. ಬಟ್ ಆದ್ರೆ ಮತ್ತೆ ಇಲ್ಲಿ ಮಧ್ಯರಾತ್ರಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇನ್ನು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ ಮತ್ತೆ ರಜತ್ ಕಿಶನ್ಗೆ ರೀಲ್ಸ್ ಕಂಟಕ ಸದ್ಯಕ್ಕೆ ಅಂತ್ಯವಾಗುವಂತೆ ಕಾಣುತ್ತಿಲ್ಲ. ನಿಜವಾಗ್ಲೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಕಾನೂನು ಬಾಹಿರವಾಗಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ವಿನಯ್ ಗೌಡ ಮತ್ತೆ ರಜತ್ ಕಿಶನ್ ಸದ್ಯ ಜೈಲ್ ಪಾಲಾಗಿದ್ದಾರೆ. ಇನ್ನು ಪೊಲೀಸರು ತನಿಖೆ ಮಾಡಿದ ಮೇಲೆ ಲಾಂಗ್ ಬದಲಿಸಿದ ಆರೋಪ ಅಂದ್ರೆ ಸಾಕ್ಷಿ ನಾಶ ಮಾಡಿದ ಆರೋಪದಡಿ ಇಬ್ಬರನ್ನೂ ಕೂಡ ಮತ್ತೆ ಬಂಧಿಸಲಾಗಿದೆ. ಇನ್ನಿಲ್ಲಿ ರೀಲ್ಸ್ ಮಾಡಿ ನೀವು ನೋಡಿರ್ತೀರೋ, ಆಲ್ಮೋಸ್ಟ್ ಸ್ವಲ್ಪ ಜನ ಇಲ್ಲಿ ಹುಚ್ಚುಚ್ಚಾಗಿ ಕೂಡ ರೀಲ್ಸ್ ಮಾಡ್ತಾರೆ, ಫೇಮಸ್ ಆಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಇಂಥವ್ರಿಗೆ ಇದೊಂದು ಪಾಠ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಏನಕ್ಕೆ ಅಂತಂದ್ರೆ, ಮಚ್ಚಿಡ್ಕೊಂಡು ವಿಡಿಯೋ ಮಾಡಿ ಈಗ ಸಂಕಷ್ಟಕ್ಕೆ ಸಿಲುಕಿರುವ ವಿನಯ್ ಗೌಡ ಮತ್ತೆ ರಜತ್ ಕಿಶನ್ ಸದ್ಯ ಈಗ ಪರಪ್ಪನ ಅಗ್ರಹಾರ ಕೂಡ ಸೇರಿದ್ದಾರೆ. ಇಲ್ಲಿ ಎಲ್ರಿಗೂ ಅನ್ಸೋದು ಸಹಜನೇ. ಏನಪ್ಪ, ರೀಲ್ಸ್ ಮಾಡಿದ ತಕ್ಷಣ ಇಲ್ಲಿ ಜೈಲ್ಗೆ ಹಾಕ್ಬಿಡ್ಬೇಕಾ, ಅವ್ರ ಮೇಲೆ FIR ಹಾಕ್ಬಿಟ್ಟು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ, ಮತ್ತೆ ಅಳದಾಡಬೇಕಾಗುತ್ತೆ, ಮತ್ತೆ ಈಗ ಜೈಲ್ ಕೂಡ ಪಾಲಾಗಿದ್ದಾರೆ ಅಂದ್ರೆ ಜೈಲಲ್ಲಿ ಇರಬೇಕಾಗುತ್ತೆ ಅಂತ ಕೂಡ ಅನ್ಸೋದು ಕೂಡ ಉಂಟು. ನಿಜವಾಗ್ಲೂ ಕೂಡ ಇಲ್ಲಿ ನಾವು ಯಾವ್ದಾರ ಒಂದು ರೀಲ್ಸ್ ಮಾಡ್ತಿದೀವಿ ಅಂತಂದ್ರೆ ನಾವು ಏನೊಂದು ಸಂದೇಶ ಕೊಡ್ತಿದೀವಿ ಅಂತ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಇಬ್ರು ಕೂಡ ಅರೆಸ್ಟ್ ಆಗಿರೋದು ಸೆಲೆಬ್ರಿಟಿಗಳೇ. ಇಲ್ಲಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ ಮತ್ತೆ ರಜತ್ ಬುಜ್ಜಿಯವರು ಇಬ್ರು ಕೂಡ ಎಷ್ಟು ನೇಮು ಫೇಮ್ ಇದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನು ಇವ್ರು ರೀಲ್ಸ್ ಮಾಡಬೇಕಾದ್ರೆ ಒರಿಜಿನಲ್ ಮಚ್ನ ಹಿಡ್ಕೊಂಡು ಇಲ್ಲಿ ರೀಲ್ಸ್ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೆ ಈಗ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿ ರೀಲ್ಸ್ ಮಾಡಿದ ತಕ್ಷಣ ಅರೆಸ್ಟ್ ಮಾಡಿಲ್ಲ. ಆ ಒಂದು ರೀಲ್ ಇಲ್ಲಿ ಹೆಚ್ಚು ಇಲ್ಲಿ ಫೇಮಸ್ ಆಯಿತು. ಇನ್ನಿಲ್ಲಿ ನೀವು ಜನರಿಗೆ ಏನೊಂದು ಸಂದೇಶ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರದ ಮೇಲೆ ಇಲ್ಲಿ ವಿಚಾರಣೆ ಕೂಡ ಮಾಡಿದ್ದಾರೆ. ಆ ನಂತರ ನಾವಿಲ್ಲಿ ರೀಲ್ಸ್ ಅಲ್ಲಿ ಬಳಸಿರೋದು ಒರಿಜಿನಲ್ ಮಚ್ಚಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ವಿನಯ್ ಗೌಡ ಅವರು ಮತ್ತು ಇಲ್ಲಿ ರಜತ್ ಬುಜ್ಜಿ ಅವರು ಇಬ್ಬರು ಕೂಡ ಹೇಳಿದ್ದಾರೆ. ಬಟ್ ಆದರೆ ಈಗ ಏನಪ್ಪ ಬರ್ತಿದೆ ಅಂತಂದರೆ ನ್ಯೂಸು, ಇಲ್ಲಿ ಇವರು ಏನು ಯೂಸ್ ಮಾಡಿದ್ರು ಆ ರೀಲ್ಸಲ್ಲಿ ಆ ಒಂದು ಮಚ್ಚು ಒರಿಜಿನಲ್ ಮಚ್ಚು, ಇದು ಡೂಪ್ಲಿಕೇಟ್ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಈಗ ನ್ಯೂಸು ಹರಿದಾಡ್ತಿದೆ. ಇದು ಸತ್ಯನೋ ಸುಳ್ಳು, ಬಟ್ ಇದ್ರ ಬಗ್ಗೆ ಏನೊಂದು ಮಾಹಿತಿ ಇರೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇದ್ರ ಬಗ್ಗೆ ವಿಚಾರಣೆ ಅಂದ್ರೆ ತನಿಖೆ ಕೂಡ ನಡೀತಾನೆ ಇದೆ. ಮೊದಲಿಗೆ ಇಲ್ಲಿ ರಜತ್ ಬುಜ್ಜಿ ಅವ್ರ ಮೇಲೆ ಮತ್ತೆ ವಿನಯ್ ಗೌಡ ಅವ್ರ ಮೇಲೆ FIR ಆಗಿದ ತಕ್ಷಣ ಫಸ್ಟಿಗೆ ಅರೆಸ್ಟ್ ಆಗಿದ್ರು. ಇಲ್ಲಿ ಅರೆಸ್ಟ್ ಆಗಿದ ತಕ್ಷಣ ಬಂದು ಲೈವಲ್ಲಿ ವಿಡಿಯೋ ಕೂಡ ಮಾಡಾಕಿದ್ರು. ನಾವು ಇಲ್ಲಿ ಯಾರಿಗೇ ಒಬ್ರಿಗೂ ಕೂಡ ಒಂದು ಕೆಟ್ಟ ಸಂದೇಶನ ಕೊಡ್ತಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ನಮ್ದು ಒಂದು ಆ ಉದ್ದೇಶ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಬಂದ್ಬಿಟ್ಟು ಹೇಳಿದ್ರು. ಬಟ್ ಆದರೆ ಅದಾದ ನಂತರ ಕೂಡ ಇಲ್ಲಿ ಮತ್ತೆ ಅರೆಸ್ಟ್ ಆಗೋ ಕಾರಣ ಏನಪ್ಪಾ ಅಂತಂದ್ರೆ, ಇಲ್ಲಿ ಇವರು ಹೇಳಿದ್ದೇನಪ್ಪ ಅಂತಂದ್ರೆ, ನಾವು ರೀಲ್ಸ್ ಮಾಡ್ಬೇಕಾದ್ರೆ ಇಲ್ಲಿ ಒರಿಜಿನಲ್ ಮಚ್ಚನ ಬಳಸಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಆರ್ಟಿಫಿಷಿಯಲ್ ಮಚ್ಚನ ನಾವು ಬಳಸಿದ್ವಿ ಅಂತಂದ್ಬಿಟ್ಟು ಇಲ್ಲಿ ರಜತ್ ಹೇಳಿದ್ರು. ಮತ್ತೆ ಆ ಮಚ್ಚನ ಕೂಡ ಇಲ್ಲಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿರುತ್ತೆ. ಅದಾದ ನಂತರ ಇಲ್ಲಿ ಬಿಡುಗಡೆ ಮಾಡಿದ್ರು. ಬಟ್ ಆದರೆ ಈಗ ಇಲ್ಲಿ ಆ ಮಚ್ಚು ಈಗ ಒರಿಜಿನಲ್ ಮಚ್ಚು ಅಂದ್ರೆ ಅಸಲಿ ಮಚ್ಚು ಅಂತಂತ ಹೇಳ್ಬಿಟ್ಟು ಈಗ ಮತ್ತೆ ಈಗ ರಜತ್ ಅವ್ರನ್ನ ಮತ್ತೆ ವಿನಯ್ ಗೌಡ ಅವ್ರನ್ನ ಇಬ್ಬರು ಕೂಡ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ಇರಿಸಿದ್ದಾರೆ. ಸದ್ಯ ವೀಕ್ಷಕರೇ, 2-3 ದಿವಸದಿಂದ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ನಿಮ್ಗಂತೂ ಗೊತ್ತಿರೋ ವಿಚಾರಣೆ. ಸ್ವಲ್ಪ ಇಲ್ಲಿ ಹೆಸರಿತ್ತು ಅಂದ್ರೆ ಸಾಕು, ಇಲ್ಲಿ ಅವ್ರದ್ದೊಂದು ಸಣ್ಣ ತಪ್ಪಿದ್ರು ಕೂಡ ಅದನ್ನ ದೊಡ್ಡದಾಗಿ ಎತ್ತಿ ತೋರಿಸ್ತಾರೆ. ಬಟ್ ಆದರೆ ಇದು ಅಂತ ದೊಡ್ಡ ಒಂದು ಕ್ರೈಮ್ ಏನೂ ಅಲ್ಲ. ಬಟ್ ಆದರೆ ಇಲ್ಲಿ ಅವ್ರು ಕೊಟ್ಟಿರೋ ಸಂದೇಶ ತಪ್ಪಾಗಿದೆ ಅನ್ನೋದು ಒಂದು ಮುಖ್ಯವಾದ ಪಾಯಿಂಟ್ ಆಗಿದೆ. ಮತ್ತು ಇದರಲ್ಲಿ ಏನಪ್ಪಾ ಏನಂದ್ರೆ, ಸಂದೇಶ ಕೊಡ್ಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರ್ಬೇಕು ಅನ್ನೋದು ಇನ್ನೊಂದು ಒಂದು ಸಂದೇಶ ಕೂಡ ಇದೆ. ಇನ್ನಿಲ್ಲಿ ವಿನಯ್ ಗೌಡ ಅವರು ಮತ್ತಿಲ್ಲಿ ರಜತ್ ಬುಜ್ಜಿ ಅವರು ಇಬ್ರು ಕೂಡ ಸಾಕ್ಷಿ ನಾಶನ ಮಾಡಕ್ಕೆ ಹೋಗಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಒಂದು ಆಪಾದನೆ ಕೂಡ ಬರ್ತದೆ. ಇದು ಸಾಕ್ಷಿ ನಾಶನೋ ಸುಳ್ಳು ಏನೇ ಆಗಿದ್ರು ಕೂಡ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ರಜತ್ ಬುಜ್ಜಿ ಮತ್ತು ಇಲ್ಲಿ ವಿನಯ್ ಗೌಡ ಅವರು ಇಬ್ರು ಕೂಡ ಡಿ ಬಾಸ್ ಅಭಿಮಾನಿಗಳು. ಇಲ್ಲಿ ಮುಖ್ಯವಾಗಿ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಡೆವಿಲ್ ಸಿನಿಮಾದಲ್ಲಿ ಇಲ್ಲಿ ವಿನಯ್ ಗೌಡ ಅವರು ಇಲ್ಲಿ ವಿಲ್ಲನ್ ಆಗಿ ಕ್ಯಾರೆಕ್ಟ್ರು ಮಾಡ್ತಿದ್ದಾರೆ. ಇದನ್ನು ಅವರೇ ಕೂಡ ಹೇಳ್ಕೊಂಡಿದ್ದಾರೆ. ಏನಿಲ್ಲಿ ಬೇಕು ಅಂತಾನೆ ಇಲ್ಲಿ ವಿನಯ್ ಗೌಡ ರಜತ್ ಬುಜ್ಜಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಮಾತಾಡ್ಕೊತಿದ್ದಾರೆ. ಅಂದರೆ ಅಂತೆ ಕಂತೆಗಳನ್ನ ಇಲ್ಲಿ ಮಾತಾಡ್ಕೊತಿದ್ದಾರೆ. ಇಲ್ಲಿ ಇಬ್ಬರು ಕೂಡ ಡಿ ಬಾಸ್ ಅಭಿಮಾನಿಗಳು ಆಗಿದ್ದಾರೆ. ಆ ಒಂದು ಕಾರಣಕ್ಕೆ ಇವ್ರಿಗೆ ಕುತ್ತು ತರ್ತಾ ಇದ್ದಾರೆ ಕೆಲವೊಬ್ಬರು ಅಂತ ಕೂಡ ಮಾತಾಡ್ಕೊತಿದ್ದಾರೆ. ಅಂದರೆ ದ್ವೇಷ ಇರುತ್ತಲ್ಲ ಯಾರಿಗೋ ಒಬ್ಬರಿಗೆ, ಅವರು ಈ ರೀತಿ ಕೆಲಸ ಮಾಡ್ತಿರ್ಬೋದು ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಮಾತುಕತೆ ಮಾಡ್ಕೊತಿದ್ದಾರೆ ಅಷ್ಟೇ. ಆದರೆ ನಿಜವಾದ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಡಿ ಬಾಸ್ ಅಭಿಮಾನಿಯಾಗಿರೋ ಕಾರಣ ಇವರಿಬ್ಬರಿಗೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದಾರೆ. ಸೊ
ವೀಕ್ಷಕರೇ, ಈಗ ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನಿಸುತ್ತೆ? ಕೇವಲ ಒಂದು ರೀಲ್ ಮಾಡಿಬಿಟ್ಟು ಈಗ ಇಬ್ಬರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.